ಚಂದು ಚಂದು ಸಿಂಕ್ನಾಗ ಸ್ವಲ್ಪ ಪಾತ್ರೆಗಳಿದಾವೆ ಕಣಪ್ಪ. ಒಂದು ಸ್ವಲ್ಪ ತೊಳೆದು ಬಿಡಪ್ಪ. ಒಂದು ಸ್ವಲ್ಪ ತೊಳ್ದಿಕ್ ಬಿಡು. ಇನ್ನೇನು ಎಲ್ಲ ಕೆಲಸ ಆದಂಗಾಗುತ್ತೆ. ಒಂದು ಸ್ವಲ್ಪ ತೊಳೆದು ಬಿಡಪ್ಪ. ನನಗೆ ಪಾತ್ರೆ ತೊಳೆದ ಅಭ್ಯಾಸ ಇಲ್ಲ ಕಣತ್ತೆ. ನಾನು ಯಾವತ್ತೂ ಪಾತ್ರೆಗಳೆಲ್ಲ ತೊಳೆದಿಲ್ಲ. ನನಗೆ ತೊಳೆಯೋದಕ್ಕಾಗಲ್ಲ ಕಣತ್ತೆ. ತೊಳಿಬೇಕಪ್ಪ, ತೊಳಿಬೇಕು. ಪಾತ್ರೆಗಳು ತೊಳೆಯೋದಕ್ಕಾಗಲ್ಲ ಅಂತಂದರೆ ತೊಳಿಬೇಕು. ನನಗೆ ತಲೆ ನೋವ್ತಾ ಐತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೋಗಿ ಪಾತ್ರೆಗಳೆಲ್ಲ ತೊಳೆದು ಬರೋಕೆ ಹೋಗು. ಆ ಸಿಂಕ್ನ ಪಾತ್ರೆ ಒಂದೆರಡು ತೊಳಿ. ನೀನೇನು ಕಳ್ಕೊಂತೀಯ? ಎಲ್ಲ ಮಾಡಬೇಕಪ್ಪ. ನಾನು ನಮ್ಮ ಮನೆಯಾಗ ಯಾವತ್ತೂ ಪಾತ್ರೆಗಳು ತೊಳೆದಿಲ್ಲ ಕಣತ್ತೆ. ನನಗೆ ಹೆಂಗೆ ತೊಳಿಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ಪಾತ್ರೆ ತೊಳೆಯೋಕೆ ಒಂಥರ ಆಗುತ್ತೆ. ಯಾವ ಥರನೂ ಆಗಲ್ಲ. ಹೋಗಿ ತೊಳಿ. ಒಂದೆರಡು ಇದ್ದಾವೆ, ಅವಿನ್ನೇನು ಫಸ್ಟು ಸ್ವಲ್ಪ ನೀರು ಬಿಟ್ಟು ಎಲ್ಲ ನೀಟಾಗಿ ಆ ಎಂಟ್ಲೆಲ್ಲ ತೊಳೆದಿಕ್ಬಿಡು. ಆಮೇಲೆ ಸೋಪ್ ಹಾಕಿ ನಾರು ತಗೊಂಡು ಎಲ್ಲನೇ ಹಿಂಗೆ ಒರೆಸು. ಎಲ್ಲ ಉಜ್ಜಿ ತಿರುಗಿ ತೊಳೆದು ನೀಟಾಗಿ ತೊಳೆದು ಅದಕ್ಕೆ ಪುಟ್ಟಕ್ಕೆ ಹಾಕು. ಆಮೇಲೆ ಅಲ್ಲಿಗೆಲ್ಲನ ತೆಟ್ಟೆ ಸ್ಟ್ಯಾಂಡಿಗೆ ಜೋಡಿಸಿ ಆ ಸಿಂಕೆಲ್ಲ ಕ್ಲೀನ್ ಮಾಡಿ ಬಾ. ಅಷ್ಟೇನೆ. ಬೇರೆ ಏನೂ ಇಲ್ಲಪ್ಪ, ಅಷ್ಟೇನೆ. ಅಷ್ಟು ಕೆಲಸ ಮಾಡೋದಕ್ಕೆ ಬರಲ್ವಾ? ಮಾಡಬೇಕೆಲ್ಲನ ಮಾಡಿದ್ರೇನೇನೇ ಎಲ್ಲ ಕೆಲಸ ಮಾಡ್ತಾ ಇರಬೇಕಪ್ಪ. ನನಗೆ ಬರ್ತಾ ಎಲ್ಲ ಕೆಲಸ ಹೇಳ್ತಾ ಇದ್ದೀರಾ ಅತ್ತೆ. ಆವಾಗಿಂದ ಕಸ ಹೊರಡ್ದಿದ್ದೀನಿ, ನೆಲ ಒರೆಸಿದ್ದೀನಿ, ಕೂತ್ಕೊಂಡೆ ಎಲ್ಲ ಹೇಳ್ತಾ ಇದ್ದೀರಾ. ನನಗೆ ಆಗೋದಿಲ್ಲ. ನಾನು ಅಂಥದ್ದೆಲ್ಲ ಯಾವತ್ತೂ ಮಾಡಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ ತಾನೆ, ದುಡ್ಕೊಂಬರ್ತೀನಿ ತಾನೆ. ಮನೆಗಳದೆಲ್ಲ ಮಾಡೋಕ್ಕಾಗಲ್ಲ ಕಣತ್ತೆ ನನಗೆ. ಯಾಕೆ ಚಂದು, ಏನಾಯಿತು? ಸುಪ್ಪಿ, ನನಗೆ ತಲೆ ನೋವ್ತಾ ಐತೆ, ಅದಕ್ಕೆ ಹೋಗಪ್ಪ. ಸ್ವಲ್ಪ ಸಿಂಕ್ನ ಪಾತ್ರೆಗಳಿದ್ದಾವೆ, ತೊಳಿ ಅಂತಂದರೆ ನನಗೆ ಆಗಲ್ಲ ಕಣತ್ತೆ. ನಾನು ತೊಳೆಯಲ್ಲ. ಹಂಗೆ ಹಿಂಗೆ ಅಂತಾನೆ. ಬರೋದಿಲ್ವಂತೆ ಪಾತ್ರೆ ತೊಳೆಯೋಕ್ಕೆ. ತಿನ್ನಕ್ಕೆ ಬರುತ್ತಾ? ಉಣ್ಣಕ್ಕೂ ಬರುತ್ತಾ? ಅಯ್ಯೋ, ಪಾತ್ರೆ ತೊಳೆಯೋಕ್ಕೆ ಬರಲ್ಲ ಅಂತಂದರೆ ಯಾರೋ ನಾನು ನಗ್ತಾರಪ್ಪ. ಏನಿಲ್ಲ, ನಾವೇನು ಮಸಿ ಆಗಿಲ್ಲ, ಏನಿಲ್ಲ. ಗ್ಯಾಸ್ ಮೇಲೆ ಮಾಡ್ದವು ನಂಗೆ ವರ್ಷ ಸಾಕಿ ಅಲ್ಲೇ ನೀರು ಬರ್ತಾವೆ, ಅಲ್ಲೇ ತೊಳ್ದಿಡು. ಸಿಂಕ್ ಐತೆ, ಏನು ಹೊರಗಡೆ ತಂದು ಬಿಡಪ್ಪ. ಹೊರಗಡೆ ತಂದರೆ ಯಾರಾದರೂ ನೋಡ್ತಾರೆ, ಆಡ್ಕೊಂತಾರೆ ಅನ್ನಲ್ಲ. ಈಗೆಲ್ಲ ನಾವು ಒಳಗೆ ಸಿಂಕ್ ಇರ್ತಾವಲ್ಲ, ಗಂಡಸ್ರೆ ಪಾತ್ರೆ ತೊಳ್ಕೊಂತಾರೆ ಸಿಂಕ್ಗಳಿರೋದ್ರಿಂದನ. ಮೊದಲು ಹೊರಗೆ ತಂದು ಬೈಲಕ್ಕಿಕ್ಕೊಂಡು ತೊಳೆಯಾರಲ್ಲ, ಅದಕ್ಕೇನೆ ಎಲ್ಲ ನೋಡೋರು. ಇವಾಗ ಯಾರು ಏನು ಅನ್ಕೊಂಬಲ್ಲ. ಅಡುಗೆ ಮನೆಯಾಗ ಯಾರು ನೋಡ್ತಾರೆ ಹೇಳಿ? ಯಾರು ನೋಡಲ್ಲ. ತೊಳ್ದಿಕ್ಕೆ ಹೋಗಿ ಚೆಂದು ಒಂದು ಸ್ವಲ್ಪ ಇದ್ದಾವೆ. ನಾನು ಇವೆರಡು ದಿವಸದಿಂದ ನೋಡ್ತಾ ಇದ್ದೀನಿ. ನನ್ನಂತೂ ಎಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ನೀವಿಬ್ರು. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಫಸ್ಟಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ, ಇವಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವಿಬ್ರು? ಕಸ ಹೊಡೆದೆ. ಸ್ವಲ್ಪ ನೆಲ ಒರೆಸ್ಬಿಡಪ್ಪ ಪೆನಾಯಿಲ್ ಹಾಕೊಂಡು ಅಂತು ಒರೆಸ್ದೆ. ಇವಾಗ ಅಲ್ಲೇ ಪಾತ್ರೆಗಳಿದ್ದಾವೆ, ಪಾತ್ರೆ ತೊಳ್ಕೊಂಡು ಬಾ ಅನ್ನುತ್ತೆ. ಸಿಂಕಿಗೆಲ್ಲ ಕೂಡಾಕ್ ಬಂದೈತೆ, ಅವನ್ನೆಲ್ಲ ನಾನು ತೊಳಿಬೇಕಂತೆ. ನೋಡಿದ್ದು ಹೆಂಗೈತೆ? ನನಗೆ ಅತ್ತೆ, ನೀನು ಫಸ್ಟಿಗೆ ಚೆನ್ನಾಗಿ ನೋಡ್ಕೊತಾರೆ ಅಂತ ಅಂದ್ಕೊಂಡೆ. ಆದರೆ ನೀವು ನನ್ನ ಕೈಯಿಂದಲೇ ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀರ. ನನಗೆ ಕೆಲ್ಸಕ್ಕೆ ಹೋಗಿ ಬಂದೆ, ಸಾಕಾಗಿರುತ್ತೆ ಕಣತ್ತೆ ಅಂತ ಹೇಳಿ ಎಷ್ಟು ಹೇಳಿದ್ರು ಎಲ್ಲ ಕೆಲಸ ಮಾಡು ಅಂತ ಹೇಳಿ ನನ್ನ ಕೈಯಾರೇನೆ ಎಲ್ಲ ಕೆಲಸ ಮಾಡಿಸ್ತಿರಲ್ಲತ್ತೆ ನೀವು. ಚಂದ ಮಾಡಬೇಕು. ಮಾಡಲಿಲ್ಲ ಅಂದರೆ ಹೊರಟೋಗು ಅಷ್ಟೇನೆ, ಸರಿನಾ? ನೀನು ಇಲ್ಲದೆಲ್ಲ ಆಟ ಆಡಬೇಡ. ಮಾಡೋಕ್ಕಾಗಲ್ವಾ ನಿನ್ನ ಕೈಲಿ? ಕೆಲಸ ಮಾಡೋಕ್ಕಾಗಲ್ವಾ? ಹೊರಟೋಗು. ನಮ್ಮ ಮನೇಲಿ ಇದ್ಮೇಲೆ ಎಲ್ಲ ಮಾಡಬೇಕಷ್ಟೇನೆ. ಇದೇನಿದು ಸುಪ್ಪಿ, ಹಿಂಗೆ ಹೇಳ್ತಾ ಇದೆಯಾ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಾನು. ನನಗೆ ಏನೋ ಒಂಥರ ಮರ್ಯಾದೆನೇ ಕೊಡ್ತಾ ಇಲ್ಲ ನೀವಿಬ್ರು. ಏನೋ ಒಂಥರ ಮಾಡ್ತಾ ಇದ್ದೀರಾ. ಮಕ್ಕ ಹಿಂಗೆ ಮಾಡ್ಕೊಳ್ಳೋದು, ಮಾತಾಡಿಸ್ತಾ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ನೀವು ಹಿಂಗೆ ಮಾಡೋದು ಸರಿ ಇಲ್ಲ. ನೀವು ಹಿಂಗೆ ಮಾಡಬೇಡ್ರಿ. ನಾನು ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ತೊಗೊಂಬಂದು ಕೊಟ್ಟಿದ್ದೀನಿ. ದುಡ್ಕೊಂಡು ತೊಗೊಂಬಂದು ಕೊಟ್ರು ಯಾಕೆ ನೀವು ಇಷ್ಟೊಂದು ಮಾತಾಡ್ತೀರಾ? ಯಾಕೆ ಇಷ್ಟೊಂದು ನನ್ನ ಆಟ ಆಡಿಸ್ತಾ ಇದ್ದೀರಾ? ಮನೇಲಿ ದುಡ್ಡು ತಿನ್ನೋರ್ಗೆ ಅಷ್ಟೇ ಜಾಗ. ನಮ್ಮ ಮನೇಲಿ ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು. ಕೆಲಸ ಮಾಡಿಕೊಂಡು ಚೆನ್ನಾಗೆ ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ನಾವು ಹೇಳ್ದಂಗೆ ಕೇಳ್ಕೊಂಡಿರೋದಾದರೆ ಇರು, ಇಲ್ಲ ಅಂದರೆ ಹೊರಟೋಗು ಚಂದು. ನಾನೇನಿಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಮುಚ್ಚು ಮರೆ ಬೇಡ. ಯಾಕೆ ನಿನ್ನ ಹತ್ರ ಅದನ್ನು ಮಾಡಿ ಇದನ್ನು ಮಾಡು ಅಂತ ನಾವು ಆಗಲೆಲ್ಲ ಹೇಳೋಕ್ಕಾಗಲ್ಲ. ನೀನು ಯಾಕೆ ನನ್ನ ಮದುವೆ ಆಗಿ ನೀನು ನನ್ನ ಜೊತೆ ಯಾಕೆ ಇರ್ತೀನಿ ಅಂತ ಹೇಳಿ ಬಂದಿರೋದು? ನೀನೇನೇನು ನನ್ನ ಮದುವೆ ಆಗಿಲ್ಲ. ಇದೇನಿದು ಹಿಂಗೆ ಹೇಳ್ತಾ ಇದೆಯಾ? ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದೆಯಾ? ಯಾಕೆ ಈ ರೀತಿ ಹೇಳ್ತಾ ಇದೆಯಾ ನೀನು? ಮತ್ತೆ ನೀನೆಲ್ಲ ಏನು ಗ್ಯಾರಂಟಿ ಹಾಕಿದೀಯ ಅಷ್ಟೇನೆ. ನೀನು ಗ್ಯಾರಂಟಿ ನನಗೆ ಸರ ಹಾಕಿದ ತಕ್ಷಣ ನೀನು ನನ್ನ ಮದುವೆ ಆದಂಗಲ್ಲ ಅಷ್ಟೇನೆ. ನಾನು ಹೇಳ್ತಾ ಇದ್ದೀನಲ್ಲ, ಹೊರಟೋಗು. ನನಗೆ ಇದ್ದಿದ್ದು ಪಾಡಾಗುತ್ತೆ. ನನಗೆ ಹೆಂಗೋ ಆಗುತ್ತೆ ಚಂದು. ನೀನು ನಾವು ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರು, ಇಲ್ಲಾಂದರೆ ಹೊರಟೋಗು. ಸುಪ್ಪಿ, ನೀನು ಮಿತಿ ಮೀರಿ ಮಾತಾಡ್ತಾ ಇದೀಯಾ. ಮೊದಲೇ ಇವಾಗ ನಾವಿಬ್ರು ದೂರ ಆಗಲಿ ಅಂತ ಜನ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನಿನಗೆ ಮದುವೆ ಆಗೋರೇ ಇರಲಿಲ್ಲ. ಇವಾಗ ನಾನು ಮದುವೆ ಆಗಿ ನಾನು ನಿನಗೊಂದು ಬಾಳು ಕೊಟ್ಟಿದ್ದೀನಿ, ಅದರಲ್ಲಿ ನನಗೆ ಅವಮಾನ ಮಾಡ್ತಾ ಇದೆಯಾ ನೀನು? ಈ ರೀತಿ ಹೋಗು ಅಂತ ಹೇಳಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಹೋಗು ಅಂತ ಹೇಳಿಲ್ಲ, ಕೆಲಸ ಮಾಡ್ಕೊಂಡಿರಪ್ಪ ಅಂತ ಹೇಳಿದ್ದು. ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಹೋಗು ಅಂತ ಹೇಳಿದ್ದು. ಕೆಲಸ ಮಾಡಬೇಕು, ಕೆಲಸ ಮಾಡಿ ತಿನ್ನಬೇಕು. ಏನೇ ಆಗಲಿ ಹೇಳು. ನನಗೆ ತಲೆ ನೋವ್ತಾ ಐತೆ ಕಣಪ್ಪ. ಸ್ವಲ್ಪ ನೀನು ಎಲ್ಲ ಮಾಡಿಕೊಡಪ್ಪ ಅಂತ ಹೇಳೋದು. ಸುಮ್ಕಿರಿ ಅತ್ತೆ, ಯಾವ ತಲೆನೋವು ಇಲ್ಲ, ಏನಿಲ್ಲ. ಫೋನ್ ಹಿಡ್ಕೊಂಡು ಕುತ್ಕೊಂತೀರ. ಅವಳು ಯಾವಾಗಲೂ ಫೋನಲ್ಲಿ ಮಾತಾಡ್ತಾಳೆ, ನೀವು ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇರ್ತೀರ. ನನಗೂ ನೋಡಿ ಸಾಕಾಗೈತೆ. ನನಗೊಂಥರ ಕಾಣ್ತಾ ಇದ್ದೀರಿ ಇವಾಗ. ನಾನು ನಮ್ಮಮ್ಮನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ನೀವು ಇದೇ ನನಗೆ ಮರ್ಯಾದೆ ಮಾಡ್ತಾ ಇರೋದು? ಯಾಕೆ ಸುಪ್ಪಿ, ಏನಾಯ್ತೆ? ಯಾಕೆ ಹಿಂಗೆ ಗಲಾಟೆ?
ಅಕ್ಕ ನೋಡಕ್ಕ, ನಾನು ನೋಡಿದ್ರೆ ಪ್ರೆಗ್ನೆಂಟ್, ಎದ್ದೇಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಾನೇನು ಕೆಲಸ ಮಾಡೋದಿಲ್ಲ. ಅದಕ್ಕೇನೆ ಅಮ್ಮಂಗೆ ಸ್ವಲ್ಪ ತಲೆನೋವು, ಸ್ವಲ್ಪ ಅದು ಇದು, ಅಮ್ಮಂಗೆ ಯಾವಾಗಲೂ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಅದಕ್ಕೇನೆ ಸ್ವಲ್ಪ ಪಾತ್ರೆಗಳೆಲ್ಲ ತೊಳ್ಕೊಡು ಅಂತಂದರೆ, ನಾನು ನಿನಗೆ ಬಾಲ್ ಕೊಟ್ಟಿದ್ದೀನಿ, ಯಾರು ಮದುವೆ ಆಗೋರು ಇರಲಿಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾನೆ. ಗೊತ್ತಾಗೋದಿಲ್ವಾ? ಆಡ್ಕೊಂಬರಿಗೆ ನೀನು ಸದ್ರೆ ಆಗ್ತೀಯ ಅಷ್ಟೇ. ಏನು ಮಾಡ್ಬೇಕಣ್ಣ ಚಂದು, ನೀವೇ ಜಗಳ ಮಾಡ್ಕೊಂಡ್ರೆ ಇವಾಗ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಗೊತ್ತಾ? ನೀನು ಇಲ್ಲೋಳು, ಇವಾಗ ನಿಮ್ಮ ಅಮ್ಮರ ಹತ್ರ ಹೋದ್ರೂ ನಿನಗೆ ಹೆಂಗೆ ಬೈತಾರೆ. ಸುಮ್ಮನೆ ಅವ್ರ ಹತ್ರ ಎಲ್ಲ ಬೈಸ್ಕೊಳಕ್ಕಾಗಲ್ಲ. ನಿಮ್ಮ ಅಮ್ಮ ಎಲ್ಲನ ಅವರು ಎಷ್ಟು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡವ್ರೆ. ನೀನು ದುಡ್ದು ಚೆನ್ನಾಗಾದ್ರೆ ಅವರೇ ಬರ್ತಾರೆ ನಿನ್ನೂ ಸುಪ್ಪಿನೂ ಕರ್ಕೊಂಡು ಹೋಗೋಕ್ಕೆ. ಈ ರೀತಿ ಎಲ್ಲ ಮಾಡಬೇಡ ನೀನು. ಅದಕ್ಕೇ ಸುಮ್ಮನೆ ಸುಪ್ಪಿ ಜೊತೆ ಚೆನ್ನಾಗಿರು. ಅಲ್ಲ, ನನಗೋಸ್ಕರನಾದರೂ ಮಾಡೋಕ್ಕಾಗಲ್ವಾ ನಿನಗೆಲ್ಲ ಕೆಲಸನ? ನನಗೋಸ್ಕರನಾದರೂ ನೀನು ಮಾಡಬೇಕಪ್ಪ. ಎಷ್ಟು ಹೇಳಿದ್ರು ಮಾಡಲ್ಲ ಅಂತೀಯ. ಸ್ವಲ್ಪ ಫಸ್ಟಿಗೆ ಬಂದಾಗ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಇವಾಗ ತಾಯಿ ಮಗಳು ಇಬ್ಬರೂ ನನ್ನ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಅವ್ರು ನೋಡ್ತಾ ಇರೋ ದೃಷ್ಟಿನೇ ಒಂಥರ, ನನಗೆ ಏನೋ ಒಂಥರ ನೋಡ್ತಾ ಇದ್ದಾರೆ. ಇರಲಿ ಹೋದ್ರು ಹೋಗ್ಬೋದು ಅನ್ನೋ ಥರ ನೋಡ್ತಾ ಇದ್ದಾರೆ ನನಗೆ. ಈ ರೀತಿ ಮಾಡೋದು ಸರಿ ಇಲ್ಲ. ನನಗೆ ತುಂಬ ಬೇಜಾರಾಗ್ತೈತೆ ನನಗೆ. ಎಪ್ಪತ್ತು ಹೋಗತ್ಲಾಗ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ನನಗೆ. ಇವ್ರ ಮನೆ ಸಾಕ್ರಿ ಮಾಡೋದತ್ತೈತೆ. ನಾನು ಯಾವತ್ತು ನನ್ನ ಮನೇಲಿ ತಿಂದಿರೋದೊಂದು ತೆಟ್ಟೆ ಕೂಡ ಎತ್ತಿಟ್ಟವನಲ್ಲ. ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬಂತು ನನಗೆ. ಅವನು ಪಾಪ ಅವ್ರ ಮನೆಗೆ ಏನು ಕೆಲಸ ಮಾಡಿಲ್ಲ. ಅದಕ್ಕೆ ಅಯ್ಯೋ ನನಗೂ ತಲೆನೋವು ಸುಸು. ಅದಕ್ಕೇನೆ ತೊಳೆದಿಡಪ್ಪ ಅಂತ ಹೇಳಿದೆ. ನಾವು ಚೆನ್ನಾಗಿದ್ರೆ ಮಾಡ್ಕೊಂತೀವಿ, ಚೆನ್ನಾಗಿಲ್ಲೋದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ಚೆನ್ನಾಗಿಲ್ಲ ಕಣಪ್ಪ, ಸ್ವಲ್ಪ ಎಲ್ಪ್ ಮಾಡಪ್ಪ ಅಂತ ಹೇಳಿ. ಏನೇ ಅಂದ್ರೂ ಜಂಬ ಜಾಸ್ತಿ ಅಕ್ಕ. ಒಳ್ಳೆನಲ್ಲ ಇವನು, ಸಖತ್ತು ಹೊಡು ಜಂಬ ಇವನಿಗೆ. ಇಷ್ಟೊಂದು ಜಂಬ ಇರಬಾರ್ದು. ಇಷ್ಟೊಂದಲ್ಲ ಇರಬೇಕು, ಆದರೆ ಇಷ್ಟೊಂದಲ್ಲ. ನಾವು ಎಂತೆಂಥವ್ರನ್ನ ನೋಡಿದೀವಿ ಮಾಡ್ಕೊಂಡು ತಿನ್ನೋರನ್ನ. ಆದರೆ ಇವನು ಇಂಥ ದರಿದ್ರದವನು ಅಂತ ಗೊತ್ತಿಲ್ಲ. ಇಂಥವನ್ನ ನಾನು ಹೋಗಿ ಕರ್ಕೊಂಡು ಬಂದಲ್ಲ ನನ್ನ ಜೊತೆ ಇರು ಅಂತ ಹೇಳಿ. ಅವನೇನು ನನ್ನ ಮದುವೆ ಆಗಿಲ್ಲ ಅಕ್ಕ. ಅವನೇನು ನನ್ನ ಮದುವೆ ಆಗಿಲ್ಲ. ಗ್ಯಾರಂಟಿ ಒಂದು ಸರ ಹಾಕಿದ್ದಾನೆ ಅಷ್ಟೇ. ಅದು ಆಳೆ ಕರ್ಗಾಗೈತೆ ನೋಡು. ಬಿಡು, ಇವಾಗ ನಿನ್ನ ಮದುವೆ ಆಗಾರೆ ಯಾರು ಇರಲಿಲ್ಲ, ಅವನು ಅಷ್ಟಾದ್ರೂ ಒಪ್ಕೊಂಡಿದ್ದಾನಲ್ಲ. ಹಿಂಗೆ ಮಾಡಬಾರ್ದು ಬಿಡು. ಏನು ಮಾಡೋಕ್ಕಾಗುತ್ತೆ, ಅನುಸರಿಸ್ಕೊಂಡು ಹೋಗ್ರಿ. ಇವಾಗ ಸುಪ್ಪಿ, ಇವಾಗ ನಿನಗೆ ಜೀವನ ಹಾಳಾದರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಜನ. ಇವಾಗ ನೀನು ಚಂದ ಮದುವೆ ಆಗ್ಯಾರಂತ ಸುಮ್ಮನೆ ಹೇಳಿದ್ಕೂ ಅವ್ರು ಎಷ್ಟು ಜನ ಹೊಟ್ಟೆ ಉರ್ಕೊಂತಾರೆ ನೀನು ನೋಡಿ. ನಾವೇನಿಲ್ಲ ತಾಳಿ ಕಟ್ಟಿಲ್ಲ ಅವನು. ನಾವು ಅವತ್ತು ಸುಮ್ಮನೆ ಹೋದ್ವಾ, ಹಂಗೆ ಹೋಗಿ ಗ್ಯಾರಂಟಿದೊಂದು ಸರ ತಗೊಂಬಂದಿದ್ವಿ, ಅದನ್ನ ಹಾಕಿದೆ ಅಷ್ಟೇ. ಅದೇನೇನು ಮದುವೆ ಆದಂಗಲ್ಲ, ನಾವು ಸುಮ್ಮನೆ ನೋಡೋಣ ಇವಾಗ ಅಂತ ಹೇಳಿ ಜೊತೆಗಿರಲಿ ಎಂಬ ಥರ, ಜೊತೆಗಿದಾನಲ್ಲ ಎಂಬ ಥರ ಮಾಡಿದ್ದಷ್ಟೇ. ನಾವೇನು ಈಗ ಅವ್ನ ಮದುವೆ ಆಗಿಲ್ಲ ಕಣೆ ಸುಸು, ಅವ್ನ ಮದುವೆ ಆಗಿಲ್ಲ ಬಿಡು. ಇವಾಗ ಆಗ್ಲೇಳು ಆದಂಗೆ ಅಂತ ಅಂದ್ಕೊಳ್ರಿ. ಇವಾಗ ಯಾರೂ ಇಲ್ವಲ್ಲ, ಸುಮ್ಮನೆ ಯಾಕೆ ಅನ್ಕೊಂತೀವಿ. ಆದರೆ ಇನ್ನೊಂದು ಮಗ ಸುಮ್ಮನಿರೋದಿಲ್ಲ. ಹೆಂಗೆ ಮಾತಾಡ್ತಾ ಇರ್ತಾನೆ ಹಂಗೇನೆ ಯಾವಾಗಲೂ. ವಟ 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 ಅಂತಿರ್ತಾನೆ. ಏನೋ ಹೇಳಿದ್ರೆ ಕೆಲಸ ಮಾಡಲ್ಲ. ನನ್ನ ಮನೆಗೆ ಮಾಡಿಲ್ಲ, ನಮ್ಮ ಮನೆಯಾಗ ಮಾಡಿಲ್ಲ ಅಂತಾನೆ. ಅವ್ರ ಮನೆಗೆ ಮಾಡಿಲ್ಲ ಅಂದ್ರೆ ನಮ್ಮ ಮನೆಗೆ ಮಾಡೋಕ್ಕೆ ನಮ್ಮ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ನಮ್ಮ ಮನೆಯಾಗ ಮಾಡಿಲ್ಲ ಅಂತಾನೆ. ಮಾಡಬೇಕಪ್ಪ. ಅಲ್ಲಿ ಮಾಡಲಿಲ್ಲ ಅಂತಂದರೆ ತಿಂಬಕ್ಕೆ ಹಂಗೆ ಬರ್ತೈತೆ. ಯಾವುದೇ ಆಗಲಿ ಮಾಡಿದ್ರೇ ಬರೋದು. ಕುಕ್ಕಂಡಿರೋರಿಗೆ ಏನೂ ಬರೋಲ್ಲ. ಅಂಗನವಾಡಿ ಕೆಲಸನ ಅವಳಿಗೆ ಭೂಮಿಗೆ ಹಾಕ್ಕೊಟ್ಲಂತೆ ಅವಳು. ನೋಡು, ಅವಳಿಗೆ ಹಾಕ್ಕೊಟ್ಟವಳಂತೆ. ಅದಕ್ಕೇ ನನಗೆ ಬೆಳಗ್ಗೆ ಗೊತ್ತಾಯಿತು, ನನಗೆ ಗಂಡ ಇಲ್ಲ ಯಾರಿಲ್ಲ, ಅದಕ್ಕೆ ಗಂಡಸತ್ ಮುಂಡೆ ನಾನು ನನಗೆ ಹಾಕಿಸ್ಕೊಡ್ರಿ ಅಂತ ಹೇಳಿ ನಾನು ಹೇಳೋಣ ಅಂತ. ನಾನು ಅದಕ್ಕೇ ಎಲ್ಲ ಹೇಳಿ ಬರೋಣ ಅಂತ ಹೇಳಿ. ನಾನು ಗಂಡ ಇಲ್ದವಳು, ನನಗೆ ಜಾಸ್ತಿ ಇವಾಗ ನಮ್ಮಂಥವ್ರಿಗೆ ಜಾಸ್ತಿ ಇವಾಗ ಜನ ಸಪೋರ್ಟ್ ಮಾಡಬೇಕು ಅಂತ. ಅದ್ರಾಗೆ ಹೋಗಿ ಅವಳಿಗೇನು ಹಾಕಿಸ್ಕೊಡ್ಬೇಕು, ಅವಳಿಗೆ ಹಾಕಿಸ್ಕೊಟ್ಟವ್ರೆ. ನಮ್ಮಂಥವ್ರಿಗೆ ಇವಾಗ ಬೇಗ ಕೆಲಸಗಳಾಗೋದು. ನಮಗೆ ಹಾಕ್ಕೊಡ್ಬೇಕು. ನೋಡ್ಕೊಂಡ್ರೆ ಇವಾಗ ನನಗೆ ಹಾಕಬೇಕು. ನಾನು ಹಂಗೆ ಅಂದ್ಕೊಂಡಿದ್ದೆ, ನಾನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ ಅಷ್ಟರೊಳಗೆ ಅವಳಿಗೆ ಹಾಕ್ಕೊಟ್ಬಿಟ್ಟವ್ರೆ. ನಾನು ಇವಳೇನೇನು ಇನ್ನೂ ರಿಟೈರ್ಡ್ ಆಗಲ್ಲ, ಇನ್ನೂ ವಯಸ್ಸೈತೆ ಅಂತ ಅಂದ್ಕೊಂಡಿದ್ದೆ ಈ ಚೈತ್ರಂಗೆ. ಅವಳಿಗೆ ಹಾಕ್ಕೊಟ್ಟವ್ರೆ. ನಾನು ಬಿಟ್ಟಿಲ್ಲ ಬಿಡು. ನಾನು ಕಂಪ್ಲೇಂಟ್ ಮಾಡಿದೆ, ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ನಾನು ಬಿಡೋದಿಲ್ಲ, ನಾನು ಗಂಡಿಲ್ದವಳು, ನನಗೆ ಫಸ್ಟು ಆದ್ಯತೆ ಕೊಡ್ರಿ ಅಂತ ಹಾಕಿ ಬಂದಿದ್ದೀನಿ. ಹಾಕ್ಬಾ, ಬಿಡಬೇಡ ಅಷ್ಟೇ. ಚಂದಗೆ ಹಿಂಗೆ ಟಾರ್ಚರ್ ಕೊಟ್ಟರೆ ಮನೆಯಿಂದ ಹೋಗ್ತಾನೆ. ನಾನು ಆಮೇಲೆ ನಿಖಿಲ್ ಜೊತೆ ಅವ್ರ ಮನೆಗೆ ಹೋಗ್ಬೋದು. ಅದಕ್ಕೇ ಅವನು ಹೇಳಿದ್ದಾನೆ ಕರ್ಕೊಂಡು ಹೋಗ್ತೀನಿ ಅಂತ. ಯಾವಾಗ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ನನ್ನೇನು ಚಂದ ಏನು ಮದುವೆ ಆಗಿಲ್ಲ. ಅವನು ಸುಮ್ಮನೆ ನನಗೆ ಒಂದು ಗ್ಯಾರಂಟಿ ಸರ ಹಾಕಿದ್ದ ಅಷ್ಟೇ. ನನ್ನೇನೇನು ಸಾಂಪ್ರದಾಯಿಕವಾಗೇನು ಮದುವೆ ಆಗಿಲ್ಲ. ಆವಾಗ ನನಗೆ ಸುಮ್ಮನೆ ಒಪ್ಕೊಂಡಿದ್ದು ಅಷ್ಟೇ. ನಾನು ನಮ್ಮ ಅಪ್ಪ ಅವರೆಲ್ಲನ, ನಮ್ಮ ಅಮ್ಮ ಅವರೆಲ್ಲನ ಇವಾಗ ಯಾರು ಮದುವೆ ಆಗೋರಿಲ್ಲ ಅಂತೇಳಿ ನಾನು ದುಡ್ಕಿದ್ಕೆ ಅಷ್ಟೊತ್ತಿಗೆ ನಿಖಿಲ್ ಬಂದುಬಿಟ್ಟ. ಏನು ಮಾಡೋದು, ಇವಾಗ ಇಂಥ ಪರಿಸ್ಥಿತಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.